ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸ್ನಾಗ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಬಗ್ಗೆ ನೋಡಿದ್ವಿ. ಇವತ್ತು ಅದರದ ಫಸ್ಟ್ ಚಾಪ್ಟರ್, ಅದು ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ಇನ್ನು ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನಾವಿಲ್ಲಿ ಎರಡನೇ ಚಾಪ್ಟರ್ ಏನು ನೋಡ್ತು ಅಂತಂದ್ರೆ ಥಿಯರಿ ಆಫ್ consumer behavior. Theory of consumer behavior. ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಏನಿದು ಅನುಭೋಗಿ ಅಂದರೆ ಯಾರು? ಅನುಭೋಗಿ ಯಾರಿಲ್ಲ? ಹೂ ಇಸ್ ದ ಕನ್ಸ್ಯೂಮರ್? ಕನ್ಸ್ಯೂಮರ್ ಈಸ್ ಅ ಪರ್ಸನ್ ಹೂ ಕನ್ಸ್ಯೂಮ್ಸ್ ದ ಗೂಡ್ಸ್. ವಸ್ತುಗಳನ್ನು ಅನುಭೋಗಿಸುವಂತಹ ಅಥವಾ ವಸ್ತುಗಳನ್ನು ಯಾರು ಉಪಯೋಗಿಸುತ್ತಾರಲ್ಲ ಅವರಿಗೆಲ್ಲ ನಾವು ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಹಂಗಾರೆ ಬಿಹೇವಿಯರ್, ಅವು ಯಾವ ರೀತಿ ವರ್ತನೆ ಮಾಡ್ತಾನ, ತನಗೆ ಬೇಕಾಗಿರುವಂಥ ವಸ್ತುಗಳನ್ನು ಪಡ್ಕೋ ಸಲುವಾಗಿ ಮಾರುಕಟ್ಟೆ ಒಳಗೆ ಯಾವ ರೀತಿ ಆ ಒಬ್ಬ ಅನುಭೋಗಿ ಅಥವಾ ಆ ಒಬ್ಬ ವ್ಯಕ್ತಿ ಯಾವ ರೀತಿ ವರ್ತಿಸ್ತಾನ ಅನ್ನೋದನ್ನು ನಾವು ಈ ಅಧ್ಯಾಯದಾಗ ಕಲಿತೀವಿ. ಸೊ ಅವನ ವರ್ತನೆಯನ್ನು ನಾವು ಅಧ್ಯಯನ ಮಾಡಬೇಕಾದಾಗ ಹೇಳ್ತಾರ, ಏನು ಮಾಡ್ತಾನ, ಎಲ್ಲ ಅನುಭೋಗಿ ತನ್ನ ಗಳಿಸಿದಂಥ ಆದಾಯವನ್ನು ತನ್ನ ಸರಕು ಸೇವೆಗಳ ಮೇಲೆ ಖರ್ಚು ಮಾಡ್ತಾನ ಅಂತ ಹೇಳ್ತಾರ ಸಾಕಷ್ಟು ಅರ್ಥಶಾಸ್ತ್ರಜ್ಞರು. ಸೊ ಹಂಗಾರೆ ಈ ರೀತಿ ಖರ್ಚು ಮಾಡ್ಬೇಕಾದ್ರೆ ಅರ್ಥಶಾಸ್ತ್ರಜ್ಞರು ಹೇಳ್ತಾರ, ಅನುಭೋಗಿ ತನ್ನ ಆದಾಯವನ್ನ ತಾನು ಗಳಿಸಿರುವಂತ ತನ್ನ ದುಡಿಮೆಯನ್ನ ಹಲವಾರು ಸರಕುಗಳ ಮೇಲೆ ಏನ್ ಮಾಡ್ತಾನ, ಖರ್ಚು ಮಾಡ್ತಾನ ಅಂತ ಹೇಳ್ತಾರ. ಸೊ ಈ ರೀತಿ ಹಲವಾರು ಸರಕುಗಳ ಮೇಲೆ ಖರ್ಚು ಮಾಡೋದನ್ನ ಅರ್ಥಶಾಸ್ತ್ರಜ್ಞರು ಏನಂತ ಕರೀತಾರಂದ್ರ ಆಯ್ಕೆಯ ಸಮಸ್ಯೆ ಅಂತ ಕರೀತಾರ. ಹೌದಾ? ಯಾಕಂದ್ರೆ ಅವನ ಆದಾಯ ಮಿತವಾಗೈತಿ, ಅವಾಗ ಸರಕು ಸೇವೆಗಳು ಬೇಕಾಗ್ಯಾವ. ಸೊ ಇದ್ದದ್ರೊಳಗನ ಅವ ಆಯ್ಕೆಯನ್ನ ಏನ್ ಮಾಡ್ತಾನ, ತನ್ನ ಆಯ್ಕೆ ಅಥವಾ ತನ್ನ ಆಸೆಯನ್ನ ಏನ್ ಮಾಡ್ತಾನ, ಹೆಚ್ಚಿಗೆ ಕೊಡುವಂತ ವಸ್ತುಗಳನ್ನ ಖರೀದಿ ಮಾಡಿ ಸ್ವಲ್ಪ ತನಗೆ ಇಷ್ಟ ಇಲ್ಲದೆ ಇರುವಂತ ಅಥವಾ ಕಡಿಮೆ ಇಷ್ಟವನ್ನ ಇರುವಂತ ಅಥವಾ ಕಡಿಮೆ ತನ್ನ ತೃಪ್ತಿಯನ್ನು ಕೊಡುವಂತ ವಸ್ತುಗಳನ್ನ ಕಡಿಮೆ ಖರೀದಿ ಮಾಡ್ತಾನ. ಇದಕ್ಕೆ ನಾವು ಆಯ್ಕೆಯ ಸಮಸ್ಯೆ ಅಂತ ಕರಿತೀವಿ. ಆಲ್ರೆಡಿ ಆಯ್ಕೆಯ ಸಮಸ್ಯೆ ಇರುವುದರಿಂದ ಎದಕ್ಕೆ ಕರೀತದೆ ಆಯ್ಕೆ ಸಮಸ್ಯೆ ಅಂದ್ರೆ ಸಂಪನ್ಮೂಲಗಳ ಕೊರತೆ. ನನ್ನ ಹತ್ರ ಸಂಪನ್ಮೂಲ ಇಲ್ಲ ಅಂದ್ರೆ ನನ್ನ ಹತ್ರ ಹಣ ಕಡಿಮೆ ಐತಿ, ಅದಕ್ಕಾಗಿ ನಾನು ಏನು ಬೇಕು ಅದನ್ನ ನನಗೆ ಬೇಕಾಗುವಷ್ಟು ಖರೀದಿ ಮಾಡುವಷ್ಟು ಶಕ್ತಿ ನನಗಿಲ್ಲ. ಆದ್ರೆ ಎಲ್ಲಾದ್ರ ಮೇಲೂ ಒಂದಿಷ್ಟು ಹಣವನ್ನು ನಾನು ಖರ್ಚು ಮಾಡಕತ್ತೀನಿ. ಯಾಕಂದ್ರೆ ಒಂದನ್ನೇ ಖರ್ಚು ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ಎರಡು ಎಕ್ಸಾಂಪಲನ್ನು ತಗೋತೀನೋ, ಮಾವಿನ ಹಣ್ಣು ಅಥವಾ ಬಾಳೆಹಣ್ಣು ಇಟ್ಕೊಂಡು, ಓಕೆ, ಎಲ್ಲ ದುಡ್ಡನ್ನು ಮಾವಿನ ಹಣ್ಣು ಮ್ಯಾಗೆ ಖರ್ಚು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನನಗೆ ಸ್ವಲ್ಪ ತಿನ್ನಕ ಬಾಳೆಹಣ್ಣು ಬೇಕಾಗ್ತದೆ. ಆದ್ರೆ ಏನಾಗ್ತೈತಿ ಅಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಅನುಭೋಗಿ ತನಗೆ ಏನು ಬೇಕಲ್ಲ ಎರಡನ್ನೂ ಇಷ್ಟಪಡ್ತಾನ. ಎರಡನ್ನೂ ಅವ್ನಿಗೆ ಯಾವ ಒಂದು ಪ್ರಮಾಣ ಒಳಗೆ ಖರೀದಿ ಮಾಡ್ತಾನ ಅನ್ನೋದನ್ನು ಹೇಳೋದನ್ನ ಸಂಯೋಜನೆಗಳು ಅಂತ ಕೂಡ ನಾವು ಲಾಸ್ಟ್ ಕ್ಲಾಸ್ನಾಗ ನೋಡಿದ್ವಿ. ಸಂಯೋಜನೆ ಅಂದ್ರೆ ಏನು? ಸಂಯೋಜನೆ ಅಂದ್ರೆ ಗುಂಪು. ಓಕೆ, ಒಂದಕ್ಕಿಂತ ಹೆಚ್ಚು ವಸ್ತುಗಳ ಒಂದು ಗುಂಪು ಅಥವಾ ಬಂಡಲ್ ಅಥವಾ ಕಂತೆ ಅಂತ ಕರೀತಾರೆ ಕನ್ನಡದಾಗ. ಬಂಡಲ್ ಆಫ್ ದ ಗೂಡ್ಸ್, ಒನ್ ಆರ್ ಮೋರ್ ನಂಬರ್ ಆಫ್ ಗೂಡ್ಸ್, ಕರೆಕ್ಟಾ? ಸೊ ಈ ಒಂದು ನಿಟ್ಟಿನಾಗ ನೋಡಿದಾಗ ಒಬ್ಬ ಗ್ರಾಹಕ, ಒಬ್ಬ ಅನುಭೋಗಿ ಮಾರ್ಕೆಟ್ ಒಳಗೆ ಯಾವ ರೀತಿ ವರ್ತನೆ ಮಾಡ್ತಾನ, ಹೌ ದ ಕನ್ಸ್ಯೂಮರ್ ಬಿಹೇವ್ಸ್ ಇನ್ ದ ಮಾರ್ಕೆಟ್ ಎಟ್ ದ ಟೈಮ್ ಆಫ್ ಬೈಯಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್. his expenses are very much equal to his revenue, but he tried to expend such amount on the goods and services which he wants. Many goods and services which he wants, not only one goods. Okay, not only two goods. How many number of goods he wants to buy means as per his satisfaction. ಅವಾಗ ಇರುವಂಥ ಏನದು ತೃಪ್ತಿ ಅಂತ ಕರಿತೀವಿ. ಆ ತೃಪ್ತಿ ಆಧಾರದ ಮ್ಯಾಗನ ಅಥವಾ ಅವನ ಬಯಕೆ ಆಧಾರದ ಮ್ಯಾಗ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರೀತಾರೆ. ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಏನು? ತೃಪ್ತಿ, ಕರೆಕ್ಟಾ? ಅಥವಾ ಯುಟಿಲಿಟಿ ಅಂತ ಕರೀತಾರೆ. ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಅವಾಗ ತೃಪ್ತಿ ಹೊಂದುವಷ್ಟು ವಸ್ತುಗಳನ್ನ ಖರೀದಿ ಮಾಡ್ತಿರ್ತಾನೆ. ಅದಕ್ಕೆ ನಾವು ಏನಂತ ಕರಿತೀವಿ? ಗ್ರಾಹಕರ ವರ್ತನೆಯ ಸಿದ್ಧಾಂತ ಅಂತ ಕರಿತೀವಿ, ಅಥವಾ ಅನುಭೋಗಿಯ ವರ್ತನೆಯ ಸಿದ್ಧಾಂತ.
ಸೊ ಈ ಅನುಭೋಗಿ ವರ್ತನೆ ಸಿದ್ಧಾಂತವನ್ನು ಸಾಕಷ್ಟು ಜನ ಏನು ಅರ್ಥಶಾಸ್ತ್ರಜ್ಞರು ಹೇಳ್ಯಾರ. ಯಾವ ರೀತಿ ವ್ಯಕ್ತಪಡಿಸ್ತಾರಂತಂದ್ರೆ ಈ ಇದ್ರ ಬಗ್ಗೆ ಹಂಗೆ ನೋಡ್ಕೊಂತ ಹೋಗೋಣ. ಸೊ ಇಲ್ಲಿ ಇನ್ನೊಂದಿಷ್ಟು ಹೇಳ್ಬೇಕಂದ್ರ ಅನುಭೋಗಿ ಇದ್ದವರು ಯಾವ ರೀತಿ ಸಾಮರ್ಥ್ಯ ಹೊಂದ್ಯಾರ, ಏನನ್ನ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಹೊಂದ್ಯಾರ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಅವನ ಸಾಮರ್ಥ್ಯ ಎಷ್ಟು ಮಟ್ಟದ್ದೈತಿ, ಅವನು ಏನು 100 ರೂಪಾಯಿ ದುಡಿತಾನ ಅಥವಾ 200 ರೂಪಾಯಿ ದುಡಿತಾನೋ ಅಥವಾ 1000 ರೂಪಾಯಿ ದುಡಿತಾನೋ, 100 ರೂಪಾಯಿ ದುಡ್ದವ ಏನು ಖರ್ಚು ಮಾಡ್ತಾನ, 200 ರೂಪಾಯಿ ದುಡ್ದವ ಏನು ಖರ್ಚು ಮಾಡ್ತಾನ, 1000 ರೂಪಾಯಿ ದುಡ್ದವ ಯಾವ ರೀತಿ ಖರ್ಚು ಮಾಡ್ತಾನ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಹಂಗಾರ ಇದು ಎದಕ್ಕೆ ಸಂಬಂಧಪಟ್ಟದಪ್ಪ ಅಂತಂದ್ರೆ ಕೇವಲ ಒಬ್ಬ ಅನುಭವಿಯ ವರ್ತನೆಗೆ ಸಂಬಂಧಪಟ್ಟದ್ದು. ಹಂಗಾರೆ ನಾವು ನಿನ್ನೆ ಕ್ಲಾಸ್ನಾಗ ನೋಡಿದ್ವಿ, ಲಾಸ್ಟ್ ಕ್ಲಾಸ್ನಾಗ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಕೇವಲ ಒಂದು ಅರ್ಥಶಾಸ್ತ್ರದ ಒಂದು ಯಾವುದಾದ್ರೂ ಒಂದು ಘಟಕದ ಬಗ್ಗೆ, ಒಂದು ಚಿಕ್ಕ ಘಟಕದ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರ. ಹಾಗಾದ್ರೆ ಇಲ್ಲಿ ಚಿಕ್ಕ ಘಟಕ ಯಾವುದು? ಕನ್ಸ್ಯೂಮರ್ ಬಿಹೇವಿಯರ್, ಗ್ರಾಹಕರ ಅಥವಾ ಅನುಭೋಗಿಯ ವರ್ತನೆ. ಅನುಭೋಗಿ ಯಾವ ರೀತಿ ವರ್ತನೆ ಮಾಡ್ತಾನೆ ಅನ್ನೋದು ಇದಕ್ಕೆ ಎದಕ್ಕೆ ಉದಾಹರಣೆ? ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ. ಓಕೆ, ನಾವು ಇದನ್ನು ನೋಡೋಣ. ಹಾಗಾದ್ರೆ ಈಗ ನಾನು ಬೇರೆ ಡಿಫ್ರೆಂಟ್ ಪರ್ಸನ್, ನೀವು ಬೇರೆ ಡಿಫ್ರೆಂಟ್ ಪರ್ಸನ್, ಇನ್ನೊಬ್ಬರನ್ನ ತಗೋರಿ ಅವರು ಬೇರೆ ಡಿಫ್ರೆಂಟ್ ಪರ್ಸನ್. ಸೊ ಪ್ರತಿಯೊಬ್ಬ ವ್ಯಕ್ತಿಯ ಆಸೆ ಆಕಾಂಕ್ಷೆಗಳು ಬೇರೆ ಆಗಿರ್ತಾವ. ಒಂದು ವಸ್ತು ನನಗೆ ಸಾಕಷ್ಟು ತೃಪ್ತಿಯನ್ನು ಕೊಟ್ರ ಅದು ನಿಮಗೆ ಕೊಡದೇ ಇರ್ಬೋದು. ನಾನು ಬಾಳೆಹಣ್ಣನ್ನು ಇಷ್ಟಪಟ್ರ ನೀವು ಮಾವಿನ ಹಣ್ಣನ್ನು ಇಷ್ಟಪಡ್ತಿರ್ಬೋದು, ಆದ್ರೆ ಮಾವಿನ ಹಣ್ಣು ನನಗೆ ತೃಪ್ತಿ ಕೊಡದೇ ಇರ್ಬೋದು. ಕರೆಕ್ಟಾ? ಒಂದಿಷ್ಟು ಜನ ಚಾಕ್ಲೇಟನ್ನು ಇಷ್ಟಪಡ್ತಾರೆ. ಚಾಕ್ಲೇಟ್ ಇಷ್ಟಪಡೋರಿಗೆ ತೃಪ್ತಿ ಹೈಯೆಸ್ಟ್ ಹೋಗತಿ, ಅತಿ ಹೆಚ್ಚಿನ ತುಷ್ಟಿಗುಣವನ್ನು ಪಡ್ಕೋತಾರೆ. ಚಾಕ್ಲೇಟ್ ತುಷ್ಟಿಗುಣ ಅಂದ್ರೆ ಏನು ಹೇಳ್ತೀನಿ ನಾನು ನಿಮಗೆ? ತೃಪ್ತಿ ಅಂತ ಕರಿತೀವಿ. ಅದನ್ನ ಹೇಳ್ತೀನಿ ನೆಕ್ಸ್ಟ್ ಎಲ್ಲ. ಕರೆಕ್ಟಾ? ಹೆಚ್ಚಿಗೆ ಏನು ಪಡ್ಕೋತಾರ? ತೃಪ್ತಿಯನ್ನು ಪಡ್ಕೋತಾರ. ಅದೇ ರೀತಿ ಚಾಕ್ಲೇಟ್ ಬೇಡಪ್ಪ, ಯಾರೊಬ್ಬರು ಬಿಸ್ಕಿಟ್ ಇಷ್ಟಪಡ್ತಿರ್ತಾರೆ, ಇನ್ನೊಬ್ರಿಗೆ ಬಿಸ್ಕಿಟ್ ಇಷ್ಟ ಆಗಂಗಿಲ್ಲ. ಹಂಗಾರೆ ಬಿಸ್ಕಿಟ್ ಇಷ್ಟ ಆಗದಿರೋರಿಗೆ ತೃಪ್ತಿ ಸಿಗಂಗಿಲ್ಲ. ಸೊ ಇದೇ ರೀತಿ ವಿಭಿನ್ನವಾಗಿರುವಂಥ ವ್ಯಕ್ತಿಗಳನ್ನು ತಗೊಂಡು ಅಂದ್ರೆ ನಾವೇನಾಕೈತಿ ಅದರಿಂದ ನಮಗೆ ದೊರೆಯುವಂಥ ಉತ್ತರ ಬೇರೆನ ಹಾಕೋತ ಹೋಗ್ತೈತಿ. ಇಲ್ಲಿ ನಾವು ಒಬ್ಬನೇ ಗ್ರಾಹಕನನ್ನು ತಗೊಂಡ್ಬಿಟ್ಟ 2 ವಸ್ತುಗಳನ್ನು ಅವನ ಮ್ಯಾಲ ಪ್ರಯೋಗ ಮಾಡೋದು. ಅವನು ಎಷ್ಟು ಹಣ್ಣುಗಳನ್ನು ತಿಂತಾನ, ಎಷ್ಟು ಮಾವಿನ ಹಣ್ಣನ್ನು ತಗೋತಾನ, ಎಷ್ಟು ಬಾಳೆಹಣ್ಣುಗಳನ್ನು ತಗೋತಾನ, ಅಥವಾ ಎಷ್ಟು ಆ್ಯಪಲ್ ತಗೋತಾನ, ರೈಟ್, ಅಥವಾ ಎಷ್ಟು ಆ್ಯಪಲ್ ತಗೋತಾನ, ಎಷ್ಟು ಮ್ಯಾಂಗೋ ತಗೋತಾನ ಅನ್ನೋದನ್ನು ಕೂಡ ನಾವಿಲ್ಲಿ ಏನು ಮಾಡಬೇಕು? ಅಧ್ಯಯನ ಮಾಡೋಣ. ಓಕೆ, ಸ್ವಲ್ಪ ಅದ್ರ ಬಗ್ಗೆ ಪ್ಯಾರಾಗ್ರಾಫ್ ಮಾಡಿ ಬರ್ಕೋರಿ. ವಸ್ತು ಮತ್ತು ಸೇವೆಗಳನ್ನು ಉಪಯೋಗಿಸುವ ವಸ್ತು ಮತ್ತು ಸೇವೆಗಳನ್ನು ಉಪಯೋಗಿಸುವ ವ್ಯಕ್ತಿಗೆ ಅನುಭೋಗಿ ಎನ್ನುತ್ತೇವೆ. ಫುಲ್ ಪಾಯಿಂಟ್. ಅವನು ತನ್ನ ಆದಾಯವನ್ನು ಯಾವ ಸರಕುಗಳ ಮೇಲೆ ವ್ಯಯ ಮಾಡಬೇಕೆಂಬುದನ್ನು ಅವನೇ ತೀರ್ಮಾನಿಸುತ್ತಾನೆ. ಯಾವ್ಯಾವ ಸರಕುಗಳ ಮೇಲೆ ವ್ಯಯ ಮಾಡಬೇಕೆಂಬುದನ್ನು ಅವನೇ ತೀರ್ಮಾನಿಸುತ್ತಾನೆ. ಈ ಸನ್ನಿವೇಶವನ್ನು ಅರ್ಥಶಾಸ್ತ್ರಜ್ಞರು ಅಂದ್ರೆ ತನಗೆ ಯಾವ ಬೇಕಾದನ್ನ ಆಯ್ಕೆ ಮಾಡುವಂಥ ಒಂದು ಸನ್ನಿವೇಶ, ಆಯ್ಕೆ ಮಾಡುವಂಥ ಒಂದು ಪ್ರಸಂಗವನ್ನು ಅಥವಾ ಈ ಸನ್ನಿವೇಶವನ್ನು ಅರ್ಥಶಾಸ್ತ್ರಜ್ಞರು ಆಯ್ಕೆಯ ಸಮಸ್ಯೆ ಎಂದು ಕರೆದಿದ್ದಾರೆ. ಪ್ಯಾರಾಗ್ರಾಫ್. ಅನುಭೋಗಿಯು ಯಾವಾಗಲೂ ಹೆಚ್ಚಿನ ತೃಪ್ತಿ ನೀಡುವ ಸರಕುಗಳ ಸಂಯೋಜನೆಯನ್ನು ಆಯ್ಕೆ ಮಾಡುತ್ತಾನೆ. ಅದು ಅವನ ಕೊಂಡುಕೊಳ್ಳೋ ಸಾಮರ್ಥ್ಯ
ಮತ್ತು ಅವನ ಇಷ್ಟಗಳನ್ನು ಅಂದ್ರೆ ಅಪೇಕ್ಷೆಗಳನ್ನು, ಅವನ ಕೊಂಡುಕೊಳ್ಳುವ ಸಾಮರ್ಥ್ಯ ಮತ್ತು ಅಪೇಕ್ಷೆಗಳನ್ನು ಒಳಗೊಂಡಿರುತ್ತದೆ. ಅವನು ಅವನ ಕೊಂಡುಕೊಳ್ಳುವ ಸಾಮರ್ಥ್ಯ ಮತ್ತು ಅಪೇಕ್ಷೆಗಳನ್ನು ಒಳಗೊಂಡಿರುತ್ತದೆ. ಅವನ ಇಷ್ಟಗಳನ್ನು ಆದ್ಯತೆಗಳೆಂದು ಕರೆಯುತ್ತೇವೆ. ಅಂದರೆ ಹೆಚ್ಚು ಇಷ್ಟ ಆಗಿರೋದನ್ನು ಮೊದಲು ಖರೀದಿ ಮಾಡ್ತಾನೆ. ಅವನ ಇಷ್ಟಗಳನ್ನು ಆದ್ಯತೆಗಳೆಂದು ಕರೆಯುತ್ತೇವೆ. ಅವನ ಇಷ್ಟಗಳನ್ನು ಆದ್ಯತೆಗಳೆಂದು ಕರೆಯುತ್ತೇವೆ. ಈ ರೀತಿ ಒಬ್ಬ ಅನುಭೋಗಿಯ ವರ್ತನೆಯ ಅಧ್ಯಯನವನ್ನು ಮಾಡಬಹುದಾಗಿದೆ. ಇಂಗ್ಲಿಷ್ನಲ್ಲಿ ಬರ್ಕೋರಿ. The person who consumes the goods and services, the person who consumes the goods and services is called, the person who consumes the goods and services is called consumer. Full point. He always incurs his income. He always incurs his income on various goods and services. Full point. He selects the set of goods which gives him maximum satisfaction. This is called as the problem of choice by the economists. Full point. The consumer behavior depends on his purchasing power and desires. In this chapter, we need to study the behavior of the consumer. ನೋಡ್ರಿ, ಅನುಭೋಗಿ ಯಾವಾಗಲೂ ಯಾವ ರೀತಿ ವರ್ತನೆ ಮಾಡ್ತಾನ ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ. ಅನುಭೋಗಿಯ ವರ್ತನೆ ಇದಕ್ಕೆ ಸಂಬಂಧಪಟ್ಟಿದ್ದು, ಅವನ ಮನಸ್ಸಿಗೆ ಸಂಬಂಧಪಟ್ಟದ್ದು. ಆ ಮನಸ್ಸನ್ನು ಯಾರು ನೋಡೋಕ್ಕಾಗಂಗಿಲ್ಲ, ಯಾರ ಮನಸ್ಸು ಯಾವ ರೀತಿ ಇರ್ತದೆ ಅಂತ ಗೊತ್ತಾಗಂಗಿಲ್ಲ. ಅದಕ್ಕೆ ಅನುಭೋಗಿ ಮಾರುಕಟ್ಟೆ ಒಳಗೆ ಹೋಗಿ ಯಾವ ಒಂದು ವಸ್ತುವಿನ ಮ್ಯಾಗ ಹೆಚ್ಚಿಗೆ
ಇಷ್ಟಪಡ್ತಾನ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಹಂಗಾರೆ ಅವನ ಅಧ್ಯಯನವನ್ನ ನಾವು ಮಾಡಬೇಕಾದಾಗ ಒಬ್ಬ ವ್ಯಕ್ತಿಯ ನಿರ್ದಿಷ್ಟವಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ಕೊಂತೀವಿ ಅಂತ ತಿಳ್ಕೊಂಡು ಅದ್ರ ಮ್ಯಾಗ ಅಧ್ಯಯನ ಮಾಡೋದಕ್ಕೆ ಅಧ್ಯಯನ ನಾವು ಮಾಡ್ತಾ ಹೋಗ್ಬೇಕಷ್ಟ. ಸೊ ಹಂಗಾರೆ ಈ ಬಿಹೇವಿಯರ್, ಕನ್ಸ್ಯೂಮರ್ ಬಿಹೇವಿಯರ್ ಒಳಗ ನೀವು ಅನುಭೋಗ ಅಂದ್ರೆ, ಅನುಭೋಗಿ ಅಂದ್ರೆ ಏನಂತ ತಿಳ್ಕೊಂಡ್ರಿ. ಅನುಭೋಗ ಅಂದ್ರೆ ಏನು? ವಸ್ತುವನ್ನ ಏನ್ ಮಾಡೋದು, ತಿನ್ನುವುದು ಅಥವಾ ಅನುಭವಿಸೋದು ಅಥವಾ ಉಪಯೋಗಿಸೋದು. ಉಪಯೋಗಿಸೋದಕ್ಕೆ ಏನಂತ ಕರಿತೀವಿ? ಅನುಭೋಗ ಅಂತ ಕರಿತೀವಿ. ಕರೆಕ್ಟಾ? ಇನ್ನು ಮೇಲೆ ನಾವು ನೋಡ್ಬೇಕಾಗಿರುವಂತಹ ಇನ್ನೊಂದು ಒಂದು ಕಾನ್ಸೆಪ್ಟ್, ತುಷ್ಟಿಗುಣ ಅಂದ್ರೆ ಏನು. ಒಂದು ಸ್ವಲ್ಪ ಆಗ್ಲೇ ಒಂದಿಷ್ಟು ಬಂದಿತ್ತು ಅದು ಪದ, ತುಷ್ಟಿಗುಣ ಅಂದ್ರೆ ಏನು. ಓಕೆ, ಹಾಕ್ರಿ. ನೆಕ್ಸ್ಟ್ ಯುಟಿಲಿಟಿ. ಯುಟಿಲಿಟಿ, ತುಷ್ಟಿಗುಣ ಅಂದ್ರೆ ಏನು? ತುಷ್ಟಿಗುಣ ಅಂದ್ರೆ ಏನು? ತುಷ್ಟಿಗುಣ ಮೀನಿಂಗ್ ಬರ್ಕೋರಿ. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಸೇವೆಗಳಲ್ಲಿನ ಸಾಮರ್ಥ್ಯವೇ. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಸೇವೆಗಳಲ್ಲಿನ ಸಾಮರ್ಥ್ಯವೇ ತುಷ್ಟಿಗುಣವಾಗಿದೆ. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಸೇವೆಗಳ ಸಾಮರ್ಥ್ಯವೇ ಅಥವಾ ಸರಕು ಸೇವೆಗಳಲ್ಲಿನ ಸಾಮರ್ಥ್ಯವೇ ತುಷ್ಟಿಗುಣವಾಗಿದೆ. ಫುಲ್ ಪಾಯಿಂಟ್. ಇದು ವ್ಯಕ್ತಿನಿಷ್ಠವಾಗಿದ್ದು ಒಂದೇ ಸರಕಿನಿಂದ ವಿವಿಧ ವ್ಯಕ್ತಿಗಳು ವಿಭಿನ್ನ ಮಟ್ಟದ ತುಷ್ಟಿಗುಣವನ್ನ ಪಡೆಯಬಹುದಾಗಿದೆ. ಒಂದೇ ಸರಕಿನಿಂದ ವಿವಿಧ ವ್ಯಕ್ತಿಗಳು ವಿಭಿನ್ನ ಮಟ್ಟದ ತುಷ್ಟಿಗುಣವನ್ನು ಪಡೆಯಬಹುದಾಗಿದೆ. ತುಷ್ಟಿಗುಣ ಅಂದ್ರೆ ಏನು? ಒಂದು ಸರಕಿನಲ್ಲಿರುವಂತಹ ಸಾಮರ್ಥ್ಯ ಅದು ಯಾವಾಗಲೂ ಅಗೋಚರವಾದದ್ದು. ಒಂದು ಮಾವಿನ ಹಣ್ಣನ್ನ ನೀವು ಎಷ್ಟು ತಿಂತೀರಿ? 2ನೇ ಮಾವಿನ ಹಣ್ಣನ್ನು ತಿಂತೀರಿ. ಸೊ ಅದಕ್ಕೆ ಎಷ್ಟು ತೃಪ್ತಿ ಸಿಕ್ತು ಅನ್ನೋದನ್ನ ಯಾರು ಹೇಳಬೇಕು? ನೀವೇ ಹೇಳಬೇಕು. ತಿಂದವ್ರನ್ನ ಹೇಳಬೇಕು, ಅನುಭವಿಸಿದವ್ರ ಹೇಳಬೇಕು. ಕರೆಕ್ಟಾ? ರೈಟ್. ಈಗ ಹೆಂಗೈತಿ ಅಕೌಂಟೆನ್ಸಿ ಕ್ಲಾಸ್ ಅಂತಂದ್ರೆ ಅಕೌಂಟೆನ್ಸಿ ಕ್ಲಾಸ್ ಕೂತವ್ರ ಹೇಳ್ಬೇಕು. ಅದು ಹಂಗಾದ್ರೆ ಎದಕ್ಕೆ ಸಂಬಂಧಪಟ್ಟದ್ದು? ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಹೆಂಗೈತಿ ಮ್ಯಾಥಮೆಟಿಕ್ಸ್ ಕ್ಲಾಸ್ ಅಂದ್ರೆ ಆ ಕ್ಲಾಸ್ನಾಗ ಕೂತವ್ರ ಹೇಳಬೇಕು ಆ ಟೀಚರ್ ಬಗ್ಗೆ. ಇದು ಕೂಡ ತುಷ್ಟಿಗುಣ ಅನ್ನೋದು ವಸ್ತುವಿನ ಬಗ್ಗೆನೂ ವಸ್ತುವಿಗೆ ಸಂಬಂಧಪಟ್ಟಿದ್ದಾಗಿದೆ. ಆ ವಸ್ತುವಿನಿಂದ ನಮಗೆ ಸಿಗ್ತಾ ಇರುವಂತ ತೃಪ್ತಿ ಎಷ್ಟು. ಓಕೆ, ಒಂದೇ ದಿನ 4 ಎಲ್ಲ ಅಕೌಂಟೆನ್ಸಿನ ಹೇಳಿದ್ರೆ ಏನಾಕೈತಿ? ನಿಮ್ದು ಇಂಟ್ರೆಸ್ಟ್ ಏನಾಕೈತಿ? ಅಷ್ಟು ಇರ್ತೈತೆ, ಕಡಿಮೆ ಇರ್ತೈತೆ? ಕಡಿಮೆ ಹಾಕೋತ ಹೋಗ್ತೈತಿ. ಒಂದೇ ದಿನ ಬರೀ ಎಕನಾಮಿಕ್ಸ್ ಹೇಳಿದ್ರೆ ಅದೇ ತುಷ್ಟಿಗುಣ ಏನಾಕೋತ ಹೋಗ್ತೈತಿ? ಕಡಿಮೆ ಹಾಕೋತ ಹೋಗ್ತೈತಿ. ಅದಕ್ಕೆ ಎಲ್ಲಾನು ಪೀರಿಯಡ್ ಪ್ರಕಾರ ಮಾಡಿಬಿಟ್ಟಾರ. ಹಂಗಾರೆ ತುಷ್ಟಿಗುಣ ಅಂದ್ರೆ ಏನು? ದ ಪವರ್, ಬರ್ಕೊಳ್ರಿ ಮೀನಿಂಗ್. ಓಕೆ, ದ ಪವರ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. The power of goods and services which satisfies the wants of the human. The power of goods and services which satisfies the wants of human. ಪ್ಯಾರಾಗ್ರಾಫ್ ಮಾಡ್ರಿ, ಇನ್ನೊಂದು ಬರ್ಕೊಳ್ರಿ. The term utility refers to want satisfying power of commodity. Want satisfying, satisfaction ಅಂದ್ರೆ ಏನ್ರಿ? satisfaction ಅಂದ್ರೆ ಏನು? ತೃಪ್ತಿ. Okay, the want satisfying power of
commodity, satisfying power of commodity. Commodity means goods. Want satisfying the power of commodity. Want satisfying the power of commodity ಅಂದ್ರೆ ಏನು? ಸರಕು ಸೇವೆಗಳಲ್ಲಿರುವಂತ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವಂತ ಶಕ್ತಿ. ಓಕೆ, ಮಾನವನ ಬಯಕೆಯನ್ನ ತೃಪ್ತಿಪಡಿಸುವಂತ ಸಾಮರ್ಥ್ಯಕ್ಕೆ ನಾವು ಏನಂತ ಕರಿತೀವಿ? ವಾಂಟ್ ಅಂತ, ಸಾರಿ ಸ್ಯಾಟಿಸ್ಫ್ಯಾಕ್ಷನ್, ತುಷ್ಟಿಗುಣ ಅಂತ ತುಷ್ಟಿಗುಣ ಅಂತ ಕರಿತೀವಿ. ಯುಟಿಲಿಟಿ, ಕರೆಕ್ಟಾ? ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬೇರೆ, ತೃಪ್ತಿ ಅನ್ನೋದು ಅದು ಕೂಡ ವ್ಯಕ್ತಿನಿಷ್ಠವಾಗಿದ್ದ. ಆದ್ರ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವಂತ ಸಾಮರ್ಥ್ಯಕ್ಕೆ ತುಷ್ಟಿಗುಣ ಅಂತ ಕರಿತೀವಿ. ಆ ತೃಪ್ತಿಯನ್ನ ನಾವು ಏನ್ ಮಾಡ್ತೀವಿ? ಅಳಿತೀವಿ. ಸಂಖ್ಯಾ ಸೂಚಕವಾಗಿ ಅಥವಾ ಸ್ಥಾನದರ್ಶಕವಾಗಿ ಎರಡು ಪದ್ಧತಿಗಳು ಬರ್ತಾವೆ, ಮುಂದೆ ನೋಡೋಣ ಅದ್ರ ಬಗ್ಗೆ. ತುಷ್ಟಿಗುಣದ ಅಳತೆಯನ್ನ ಹೆಂಗ್ ಮಾಡ್ತೀವಿ ಅಂತೇಳಿ. ತುಷ್ಟಿಗುಣ ಅನ್ನೋದು ತೃಪ್ತಿಯನ್ನ ಹೇಳ್ತದ. ಹಂಗಾರ ತುಷ್ಟಿಗುಣವನ್ನ ತುಷ್ಟಿಗುಣದಾಗ ನಾವು ಎಕ್ಸ್ಪ್ರೆಸ್ ಮಾಡಿದ್ರ ತುಷ್ಟಿಗುಣವನ್ನ ಸಂಖ್ಯಾ ಸೂಚಕವಾಗಿ ಎಕ್ಸ್ಪ್ರೆಸ್ ಮಾಡಬಹುದು ಅಷ್ಟೇ. ಆದ್ರೂ ಇದು ನಿಖರತೆಯನ್ನ ಕೊಡಂಗಿಲ್ಲ ಅಷ್ಟೇ. ಆದ್ರೂ ಕೂಡ ಹತ್ತಿರಕ್ಕೆ ಹೋಗತಿ ಅಂತ ಹೇಳ್ತಾರ ಅರ್ಥಶಾಸ್ತ್ರಜ್ಞರು, ವಾದ ಮಾಡ್ತಾರ. ಹಂಗಾರೆ ಯುಟಿಲಿಟಿ ಅಂದ್ರೆ ಏನು ಅಂತ ಈಗ ಗೊತ್ತಾಯ್ತು ನಿಮಗ. ಅದ್ರ ಒಂದಿಷ್ಟು ಲಕ್ಷಣಗಳು ಬರ್ತಾವ್ರಿ, ತುಷ್ಟಿಗುಣದ ಲಕ್ಷಣಗಳು. ತುಷ್ಟಿಗುಣದ ಲಕ್ಷಣಗಳು. ನಂಬರ್ 1, ತುಷ್ಟಿಗುಣವು ವ್ಯಕ್ತಿನಿಷ್ಠವಾಗಿದೆ. ನೋಡ್ರಿ, ವಸ್ತುನಿಷ್ಠ ಅಲ್ಲ. ಇದು ವಸ್ತುವಿನಾಗ ಇರಂಗಿಲ್ಲ, ವಸ್ತುವಿನಿಂದ ಅಳ್ಯಾಕ್ ಬರಂಗಿಲ್ಲ, ಎಷ್ಟು ಕೆಜಿ ಅಂತ ಎಳೆದು ಕೊಡಕ್ ಬರಂಗಿಲ್ಲ, ಎಕ್ಸ್ಪ್ರೆಸ್ ಮಾಡ್ಬೇಕು ಅಷ್ಟೇ. ಇದು ತುಷ್ಟಿಗುಣವು ವ್ಯಕ್ತಿನಿಷ್ಠವಾಗಿದೆ. ತುಷ್ಟಿಗುಣವು ವ್ಯಕ್ತಿನಿಷ್ಠವಾಗಿದೆ. ಎರಡನೇದ್ದು ತುಷ್ಟಿಗುಣವು ವಿಭಿನ್ನ ರೂಪದ ತೃಪ್ತಿಯಿಂದ ದೊರೆಯುತ್ತದೆ. ತುಷ್ಟಿಗುಣವು ವಿಭಿನ್ನ ರೂಪದ ತೃಪ್ತಿಯಿಂದ ದೊರೆಯುತ್ತದೆ. ತುಷ್ಟಿಗುಣವು ಯಾವಾಗಲೂ ಉಪಯೋಗಿಸುವಂಥದ್ದಲ್ಲ. ತುಷ್ಟಿಗುಣವು ಯಾವಾಗಲೂ ಉಪಯೋಗಿಸತಕ್ಕದ್ದಲ್ಲ. ಕೊನೆಯದಾಗಿ ನಾನು ಬರ್ಕೊಂಡ್ಬಿಟ್ರೆ ಅಷ್ಟೇ ಸಾಕ. ತುಷ್ಟಿಗುಣವು ಸೈದ್ಧಾಂತಿಕವಾಗಿ ತಟಸ್ಥವಾಗಿರುತ್ತದೆ. ಸೈದ್ಧಾಂತಿಕವಾಗಿ ಅಥವಾ ಸಿದ್ಧಾಂತದಲ್ಲಿ ತಟಸ್ಥವಾಗಿರುತ್ತದೆ. ರೈಟ್. ಯುಟಿಲಿಟಿ ಈಸ್ ಸಬ್ಜೆಕ್ಟಿವ್. ಇಂಗ್ಲಿಷ್ನವ್ರು ಬರ್ಕೊಳ್ರಿ. ಯುಟಿಲಿಟಿ ಈಸ್ ಸಬ್ಜೆಕ್ಟಿವ್. ನೆಕ್ಸ್ಟ್ ಒನ್, ಯುಟಿಲಿಟಿ ಈಸ್ ಡಿಫರೆಂಟ್ ಫ್ರಮ್ ಸ್ಯಾಟಿಸ್ಫ್ಯಾಕ್ಷನ್. ತೃಪ್ತಿನ ಬೇರೆ, ತುಷ್ಟಿಗುಣ ಬೇರೆ, ವಿಭಿನ್ನವಾಗಿದೆ. ಯುಟಿಲಿಟಿ ಈಸ್ ನಾಟ್ ಯೂಸ್ಫುಲ್ನೆಸ್ ಆಲ್ವೇಸ್. ಯಾವಾಗಲೂ ಉಪಯೋಗಿಸ್ತಕ್ಕದ್ದಲ್ಲ. ನಾಟ್ ಯೂಸ್ಫುಲ್ನೆಸ್ ಆಲ್ವೇಸ್. ಲಾಸ್ಟ್ ಒನ್, ಯುಟಿಲಿಟಿ ಈಸ್ ನ್ಯೂಟ್ರಲ್. NEUTRAL, neutral in ethics. Utility is neutral in ethics ಅಂತ ಬರ್ತದಿಲ್ಲ. ಓಕೆ, ರೈಟ್. ಅಂದ್ರೆ ಎಥಿಕ್ಸ್ ಅಂದ್ರೆ ಏನು? ತತ್ವಗಳು ಅಂತ ಕರಿತೀವಿ ನಾವು, ಅಥವಾ ಒಂದು ಆದರ್ಶಗಳು ಅಂತ ಕರಿತೀವಿ. ಆ ಆದರ್ಶ ಅಂತ ಬಂದಾಗ ಇದೇನಾಗಂಗಿಲ್ಲ, ನ್ಯೂಟ್ರಲ್ ಆಗಿ ಉಳಿತೈತಿ. ಓಕೆ, ತೃಪ್ತಿನೂ ಕೊಡಂಗಿಲ್ಲ, ಏನೂ ಕೊಡಂಗಿಲ್ಲ. ಕರೆಕ್ಟಾ? ಓಕೆ, ರೈಟ್. ನೆಕ್ಸ್ಟ್
ತುಷ್ಟಿಗುಣ ಅಳೆಯುವ ವಿಧಾನಗಳು ಅಥವಾ ತುಷ್ಟಿಗುಣದ ವಿಧಾನಗಳು. ತುಷ್ಟಿಗುಣದ ವಿಧಾನಗಳು. ತುಷ್ಟಿಗುಣದ ವಿಧಾನಗಳು. ಓಕೆ, ಯಾವ ಒಂದು ವಿಧಾನದ ಮುಖಾಂತರ ನಾವು ಇದನ್ನ ಅಳಿತೀವಿ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ. ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ. ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ. ಎರಡನೇದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. The types of valuation of utility or measurement of utility. Types of measurement of utility. Types of measurement of utility. Number 1, cardinal approach. Cardinal approach. Cardinal. Cardinal approach. Number 2, ordinal approach. Ordinal approach. ಸಂಖ್ಯಾಸೂಚಕ ವಿಧಾನ ಮತ್ತು ಸ್ಥಾನದರ್ಶಕ ವಿಧಾನ. ಸಂಖ್ಯಾಸೂಚಕ ವಿಧಾನ, ಸ್ಥಾನದರ್ಶಕ ವಿಧಾನ. ನಂಬರ್ 1 ಹಾಕ್ರಿ. ಸಂಖ್ಯಾಸೂಚಕ ವಿಧಾನ ಅಂದ್ರೆ ಏನು? ಸಂಖ್ಯಾಸೂಚಕ ವಿಧಾನ ಸಂಖ್ಯಾಸೂಚಕ ವಿಧಾನ ಅಂದ್ರೆ ಏನು ಬರ್ಕೊಡ್ರಿ. ಮೀನಿಂಗ್ ಬರ್ಕೊಡ್ರಿ. ತುಷ್ಟಿಗುಣದ ಮಟ್ಟವನ್ನು ಅಂಕಗಣಿತೀಯ ಸಂಖ್ಯೆಗಳಲ್ಲಿ ತುಷ್ಟಿಗುಣದ ಮಟ್ಟವನ್ನು ಅಂಕಗಣಿತೀಯ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸುವ ವಿಧಾನವನ್ನು ಸಂಖ್ಯಾಸೂಚಕ ವಿಧಾನವೆನ್ನುತ್ತೇವೆ. ತುಷ್ಟಿಗುಣದ ಮಟ್ಟವನ್ನು ಅಂಕಗಣಿತೀಯ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸುವ ವಿಧಾನವನ್ನು ಸಂಖ್ಯಾಸೂಚಕ ವಿಧಾನವೆನ್ನುತ್ತೇವೆ. ರೈಟ್? ಸಂಖ್ಯಾಸೂಚಕ ವಿಧಾನವೆನ್ನುತ್ತೇವೆ. ಬರ್ಕೊಳ್ರಿ. The level of utility expressed in terms of numbers. The level of utility expressed in terms of numbers is called cardinal utility approach. Cardinal utility analysis. Cardinal means what? Number. The level of activity is expressed in terms of numbers, mathematical numbers, 1, 2, 3, 4 like that, is called cardinal approach. Okay, in this we need to study many words regarding many concepts. We can see it in the next class. ಇನ್ನು ಇದ್ರೊಳಗೆ ಬೇರೆ ಕಾನ್ಸೆಪ್ಟ್ಗಳನ್ನು ನಾವು ಸ್ಟಡಿ ಮಾಡಬೇಕು. ಟೋಟಲ್ ಯುಟಿಲಿಟಿ ಅಂದ್ರೆ ಏನು, ಟೋಟಲ್ ಅಂದ್ರೆ ಏನು, ಒಟ್ಟು ತುಷ್ಟಿಗುಣ ಅಂದ್ರೆ ಏನು, ಅಂಚಿನ ತುಷ್ಟಿಗುಣ ಅಂದ್ರೆ ಏನು, ಆ ನಂತರ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಬರೋದು. ಅದಾದಾಗ ಎರಡನೇ ಅಪ್ರೋಚ್ ಹೋಗೋಣ, ಆರ್ಡಿನಲ್ ಅಪ್ರೋಚ್. ಓಕೆ, ನಾಳೆ ಕ್ಲಾಸ್ನಾಗ ನೋಡೋಣ.